ಬಯಲುಸೀಮೆಯ ಕೋಲಾರದಿಂದ ಪಶ್ಚಿಮ ಘಟ್ಟದ ಹೃದಯ ಭಾಗ ಕುದುರೆಮುಖಕ್ಕೆ ಬಂದು ನೆಲೆಸಿದ ರೂಪನ್ ಅವರ ಕಥೆಯಿದು. ಮೌನ ಮುಸುಕಿದ ಕಾಡಿನ ಮಧ್ಯೆ ಶಾಶ್ವತವಾಗಿ ಮುಚ್ಚಿ ಹೋದ ಕೆಐಒಸಿಎಲ್ ಕಂಪನಿಯ ಹಳೆಯ ಶೆಡ್ನಲ್ಲಿ ದ್ವಿಚಕ್ರ ವಾಹನದ ಮೆಕ್ಯಾನಿಕ್ ಆಗಿದ್ದ ರೂಪನ್ ಕಳೆದ 36 ವರ್ಷಗಳ ಏಕಾಂತ ಜೀವನವನ್ನ ನಡೆಸುತ್ತಿದ್ದಾರೆ. ಕಂಪನಿ ಮುಚ್ಚಿ ಇಡೀ ಊರು ಖಾಲಿಯಾದ್ರೂ ಈ ಮಣ್ಣಿನ ಮೇಲಿನ ಅವಿನಾಭಾವ ಪ್ರೀತಿ ಅವರನ್ನ ಇಲ್ಲಿಯೇ ಉಳಿಸುವಂತೆ ಮಾಡಿದೆ. ರೂಪನ್ ಅವರ ಬದುಕಿನಲ್ಲಿ ರಕ್ತ ಸಂಬಂಧದ ಕುರುಹುಗಳಿಲ್ಲ, ಆದರೆ ಅವರ ಸುತ್ತಲೂ ಒಂದು ಪ್ರೀತಿಯ ಸಾಮ್ರಾಜ್ಯವನ್ನ ಅವರು ಕಟ್ಟಿರುತ್ತಾರೆ. ಅದು ಯಾವುದೆಂದರೆ 25ಕ್ಕೂ ಹೆಚ್ಚು ನಾಯಿಗಳು, 30ಕ್ಕೂ ಅಧಿಕ ಬೆಕ್ಕುಗಳು, ಅವರ ಒಂಟಿತನವನ್ನ ದೂರ ಮಾಡುವ ಆಪ್ತ ಸ್ನೇಹಿತರು, ಇವೆಲ್ಲಕ್ಕಿಂತ ಮಿಗಿಲಾಗಿ ಅವರ ವಿಶೇಷ ಗೆಳೆತನ ಇರುವುದು ಒಂದು ಕಾಡು ಹಂದಿಯೊಂದಿಗೆ. ಸಾಮಾನ್ಯವಾಗಿ ಮನುಷ್ಯನಿಂದ ದೂರ ಇರುವ ಈ ವನ್ಯಜೀವಿ ಪ್ರತಿದಿನವೂ ಆಹಾರ ಅರಿಸಿ ಅವರ ಬಳಿಗೆ ಬರುತ್ತದೆ. ಇದು ಮನುಷ್ಯ ಮತ್ತು ವನ್ಯಜೀವಿಯ ಅತೀಂದ್ರಿಯ ನಂಬಿಕೆಯ ಸಂಕೇತ. ಕುದುರೆಮುಖದ ಈ ಪುಟ್ಟ ಪಟ್ಟಣದಲ್ಲಿ ವಾಸವಾಗಿರುವ ಬೆರಳೆಣಿಕೆಯಷ್ಟು ಜನರ ಪೈಕಿ ರೂಪನ್ ಕೂಡ ಒಬ್ಬರು. ವಾಹನ ರಿಪೇರಿಯಿಂದ ಬರುವ ಆದಾಯ ತೀರಾ ವಿರಳವಾಗಿದ್ದು ಆರ್ಥಿಕ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಕಂಪನಿಗೆ ಸೇರಿದ ಜಾಗದಲ್ಲಿ ವಾಸವಿರುವುದರಿಂದ ಸಮರ್ಪಕ ರೇಷನ್ ಕಾರ್ಡ್, ವಿದ್ಯುತ್ ಸಂಪರ್ಕದ ಕೊರತೆ ಎದುರಿಸುತ್ತಿದ್ದಾರೆ. ಸಮಸ್ಯೆಗಳ ನಿವಾರಣೆಗಾಗಿ ಇವರು ಇತ್ತೀಚೆಗೆ ಸ್ಥಳೀಯ ಶಾಸಕರಿಗೆ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ. ಅರಣ್ಯದ ಮೌನವೇ ಸಂಗೀತ. ಈ ಹಳೆಯ ಶೆಡ್ಡೆ ಅವರ ಅರಮನೆ, ಸುತ್ತಲಿನ ಪ್ರಾಣಿಗಳೇ ಅವರ ಶ್ರೀಮಂತ ಕುಟುಂಬ. ರೂಪನ್ ಅವರ ಕರುಣಾಶ್ರಯವು ಆಧುನಿಕ ಸಮಾಜಕ್ಕೆ ಪ್ರೀತಿ, ತ್ಯಾಗ, ಸಣ್ಣ ಸಂತೋಷಗಳ ಮೌಲ್ಯವನ್ನ ಸಾರುವ ಜೀವಂತ ಪಾಠವಾಗಿದೆ. ರೂಪನ್ ಸ್ವಂತ ಸಸ್ಯಾಹಾರಿ ಆಗಿದ್ರೂ ತಮ್ಮ ಸಾಕು ಪ್ರಾಣಿಗಳ ಪೋಷಣೆಗಾಗಿ ಮಾಂಸಾಹಾರವನ್ನ ಒದಗಿಸುತ್ತಾರೆ. ಇದು ತಮ್ಮ ಹಸಿವನ್ನ ಬದಿಗಿಟ್ಟು ಇತರ ಜೀವಿಗಳ ಹಸಿವನ್ನ ನೀಗಿಸುವ ನಿಸ್ವಾರ್ಥ ಕರುಣೆಯ ಪರಮ ಪಾಠವಾಗಿದೆ. ಒಂದು ಕಾಲದಲ್ಲಿ ಹಲವು ಗಾಡಿಗಳ ರಿಪೇರಿಗಳ ಕೇಂದ್ರವಾಗಿದ್ದ ಇಂದು ಪ್ರಾಣಿ ಪ್ರಿಯಳಿಗೊಂದು ಪುಣ್ಯ ಕ್ಷೇತ್ರದಂತಿದೆ. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.